ಐತಿಹಾಸಿಕ ನಗರಿ ಶ್ರೀರಂಗಪಟ್ಟಣದ ಶ್ರೀರಂಗಸ್ವಾಮಿಗೆ ನಾಳೆ ಮಂಗಳವಾರ ಸಂಜೆ ಲಕ್ಷದೀಪೋತ್ಸವ ಸಂಭ್ರಮ ನೆರವೇರಲಿದೆ. ಲಕ್ಷದೀಪೋತ್ಸವ ಸಮಿತಿಯಿಂದ ಸಕಲ ಸಿದ್ಧತೆ ಕೈಗೊಳ್ಳಲಾಗುತ್ತಿದ್ದು, ದೇವಾಲಯದ 2 ಬದಿ ಸೇರಿದಂತೆ ರಸ್ತೆಯಲ್ಲಿ ದೀಪಗಳ ಜೋಡಣೆ ಕಾರ್ಯ ನಡೆಯುತ್ತಿದೆ. ನಾಳೆ ಸಂಜೆ 6:30 ಮೇಲೆ ಲಕ್ಷದೀಪೋತ್ಸವಕ್ಕೆ ಗಣ್ಯರು ಚಾಲನೆ ನೀಡಲಿದ್ದು, ಜಿಲ್ಲೆಯ ಹಾಗೂ ರಾಜ್ಯ ಮತ್ತು ಹೊರ ರಾಜ್ಯಗಳ ಸಾವಿರಾರು ಭಕ್ತರು ಲಕ್ಷದೀಪೋತ್ಸವದ ಸೊಬಗನ್ನು ಸವಿದು ಶ್ರೀರಂಗನಾಥ ಸ್ವಾಮಿಯ ದರ್ಶನ ಮಾಡಲಿದ್ದಾರೆ. ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಶ್ರೀರಂಗನಾಥ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಲಾಗುವುದಲ್ಲದೆ, ವರ್ಷಕ್ಕೊಮ್ಮೆ ರಂಗನಾಥನ ಗರ್ಭಗುಡಿಯ ಸುತ್ತಲಿನ ಸ್ವರ್ಗದ ಬಾಗಿಲನ್ನು ತೆರೆದು ಭಕ್ತರಿಗೆ ಪ್ರವೇಶ ನೀಡಲಾಗುತ್ತದೆ. ಜೀವನದಲ್ಲಿ ಎಷ್ಟೇ ಪಾಪ ಮಾಡಿದರೂ ಒಮ್ಮೆ ಈ ಸ್ವರ್ಗದ ಬಾಗಿಲನ್ನು ಪ್ರವೇಶಿಸಿ ಶ್ರೀರಂಗನಾಥನ ದರ್ಶನ ಪಡೆದರೆ ಆ ಪಾಪವೆಲ್ಲ ಮಾಯೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಸರ್, ಒಂದು ಫೋಟೋ ತಗೊಳ್ಳಿ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಆದಿರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಕಳೆದ 35 ವರ್ಷಗಳಿಂದ ವಿಶೇಷವಾದಂತಹ ಮಕರ ಸಂಕ್ರಾಂತಿ ಲಕ್ಷ ದೀಪೋತ್ಸವ ಅಂತೇಳಿ ಕಾರ್ಯಕ್ರಮ ನಡೆಯುತ್ತೆ. ನಮ್ಮ ಹಿಂದಿನಿಂದ ಎಲ್ಲ ಹಿರಿಯರು ನಡೆಸ್ಕೊಂಡ್ಬಂದಿದ್ದಾರೆ. ನಮ್ಮ ಅಧ್ಯಕ್ಷರಾದಂಥ ವೆಂಕಟೇಶ್ರವರ ನೇತೃತ್ವದಲ್ಲಿ 35ನೇ ವರ್ಷದ ಲಕ್ಷ ದೀಪೋತ್ಸವಕ್ಕೆ ಸಡಗರದ ಸಂಭ್ರಮ ಆರಂಭ ಆಗಿದೆ. ಈಗಾಗಲೇ ಬೆಳಗ್ಗಿನಿಂದ ದೀಪಗಳನ್ನು ಜೋಡಿಸುವಂತಹ ಕಾರ್ಯಕ್ರಮ ಆರಂಭ ಆಗಿದೆ. ಸುಮಾರು 10 ಸಾಲುಗಳು ನೆಲದ ಮೇಲೆ ಮತ್ತು ಕಂಬಗಳನ್ನು ಕಟ್ಟಿ ಅದರ ಮೇಲೆ ಈ ಕಡೆ ಬಲಗಡೆ 4 ಸಾಲು, ಎಡಗಡೆ 4 ಸಾಲು ಮತ್ತು 2 ಏನು ದೊಡ್ಡ ವೃತ್ತಗಳಿದೆ, ಆ 2 ರಂಗನಾಥನ ದೇವಸ್ಥಾನ ಮುಂಭಾಗದ ವೃತ್ತ ಮತ್ತು ಗಂಡು ಬೇರುಂಡ ವೃತ್ತ, ಈ 2 ವೃತ್ತಗಳಲ್ಲಿ ದೀಪಗಳನ್ನು ವಿಶೇಷವಾದ ವಿನ್ಯಾಸಗಳಲ್ಲಿ ಜೋಡಿಸಲಾಗುವುದು. ಮತ್ತು ಇಡೀ ಶ್ರೀರಂಗಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಶೇಷವಾದಂಥ ವಿದ್ಯುತ್ ದೀಪ ಅಲಂಕಾರವನ್ನು ಸಹ ಮಾಡಲಾಗುವುದು. ನಾಳೆ ಸಾಯಂಕಾಲ 5:30ಕ್ಕೆ ವಿಷ್ಣು ಸಹಸ್ರನಾಮ ಹೋಮದ ಮುಖಾಂತರ ಒಳಗಡೆ ಶ್ರೀ ರಂಗನಾಥ ಸ್ವಾಮಿಗೆ ವಿಶೇಷವಾದಂತಹ ಬೆಣ್ಣೆ ಅಲಂಕಾರ ಮತ್ತು ಸ್ವರ್ಗದ ಬಾಗಿಲನ್ನು ತೆಗೆಯುವ ಸಮಯಕ್ಕೆ ಸರಿಯಾಗಿ ಶ್ರೀ ಆದಿರಂಗನಿಗೆ ಈ ಲಕ್ಷ ದೀಪಗಳನ್ನು ಸಮರ್ಪಣೆ ಮಾಡಲಾಗುವುದು. ನಾಳೆ ನಡೆಯುತ್ತಿರುವುದು 35ನೇ ವರ್ಷದ ಸಂಭ್ರಮದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ನೀವೆಲ್ಲರೂ ಬಂದು ಈ ಲಕ್ಷ ದೀಪೋತ್ಸವದಲ್ಲಿ ಭಾಗವಹಿಸಿ ಆ ಆದಿರಂಗನ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ನಿಮ್ಮ ಹೆಸರು? ಲಕ್ಷ್ಮೀ ಶರ್ಮಾ, ಶ್ರೀರಂಗಪಟ್ಟಣ ಚಾಮುಂಡೇಶ್ವರಿ ದೇವಸ್ಥಾನದ ಅರ್ಚಕರು. ಲಕ್ಷ್ಮೀನಾರಾಯಣ. ನಮ್ಮ ಆಚಾರ್ಯ ಲಕ್ಷ್ಮೀಶ್ ಅವರು ಹೇಳಿದಂತೆ ನಾಳೆ ಉತ್ತರಾಯಣ ಪುಣ್ಯಕಾಲ, ಪರ್ವಕಾಲ. ಭೀಷ್ಮ ಪಿತಾಮಹರು ಕೂಡ ಯತ್ಯಾಗ ಮಾಡಿದಂಥ ಸುದಿನ ಕೂಡ ಹೌದು. ಆ ಒಂದು ಸುದಿನದಲ್ಲಿ ಗೋಧುಳಿ ಸಮಯದಲ್ಲಿ ಪರಮಾತ್ಮ ಶೇಷಶಯನ ಜೊತೆಗೆ ಸೂರ್ಯದೇವ ಇಬ್ಬರಿಗೂ ವಿಶಿಷ್ಟವಾದಂಥ ಮತ್ತು ವಿಶೇಷವಾದಂಥ ಸ್ಥಾನಮಾನ ಇದಾಗುವಂಥ ದಿನ. ಹಗಲು ಪ್ರಾರಂಭ, ಜೊತೆಗೆ ಪಥವನ್ನು ಬದಲಾಯಿಸುವಂಥ ದಿನ. ಪೂರ್ವಕ್ಕೆ ಈಗ ಉತ್ತರಾಭಿಮುಖ ಇರತಕ್ಕಂಥ ಸೂರ್ಯ ಭಗವಂತ ಪೂರ್ವಕ್ಕೆ ಜರುಗುವಂಥ ಒಂದು ಪ್ರಕ್ರಿಯೆ ಕೂಡ. ಈ ಸಂದರ್ಭದಲ್ಲಿ ನಮ್ಮ ಆಚಾರ್ಯರು ಹೇಳಿದಂತೆ ಕಳೆದ ನಮ್ಮ ಹಿರಿಯರು ಹಾಕ್ಕೊಟ್ಟಿರ್ತಕ್ಕಂಥ ಸತ್ಸಂಪ್ರದಾಯದ ಪ್ರಕಾರ ಕಳೆದ 35 ವರ್ಷದಿಂದ ನಿರಂತರವಾದಂಥ ಒಂದು ಜ್ಯೋತಿ ಬೆಳೆಸುವಂಥ ಅದು ನಮ್ಮ ಆದಿರಂಗನಿಗೆ ಅರ್ಪಣೆ ಆಗುವಂಥ ಒಂದು
ಸನ್ನಿವೇಶ ಕೂಡ. ಅದಕ್ಕಾಗಿ ಇಡೀ ನಮ್ಮ ಪುರ ನಿವಾಸಿಗಳು ಮತ್ತು ಹೊರಗಿನ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಸತ್ಪಾತ್ರರಾಗಿ ಇದಾಗಬೇಕು ಅಂತೇಳಿ ಈ ಮೂಲಕ ನಾವು ವಿನಯತೆಯಿಂದ ಕೇಳ್ಕೊಂತೀವಿ. ನಿಮ್ಮ ಹೆಸರು? ಲಕ್ಷ್ಮೀನಾರಾಯಣ, ಶ್ರೀರಂಗಪಟ್ಟಣ. ಸಂಕ್ರಾಂತಿ ನಮಸ್ಕಾರ. ಇದು ಮಕರ ಸಂಕ್ರಾಂತಿ ಲಕ್ಷದೀಪೋತ್ಸವ 35ನೇ ವರ್ಷಕ್ಕೆ ಕಾಲಿಟ್ಟಿದೆ. ಜನಗಳ ಸಹಕಾರದಿಂದ ಇದು ನಡೀತಾ ಇರೋದು. ಲಕ್ಷದೀಪೋತ್ಸವ ಸಮಿತಿ ಮಾಡ್ತಾ ಇದೆ ಇದ್ರ ಜೊತೆಗೆ. ಮತ್ತು ಎಣ್ಣೆ ಧನ ಸಹಾಯ ಎಲ್ಲ ಮಾಡಿ ಜನಗಳ ಇದರಿಂದ ನಡೀತಾ ಇರೋದ್ರಿಂದ ಎಲ್ಲರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಮತ್ತು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠದ ಬಾಗಿಲು ಮತ್ತು ಸ್ವರ್ಗದ ಬಾಗಿಲು ಎರಡು ಮಕರ ಸಂಕ್ರಾಂತಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಅದನ್ನು ತೆಗಿತಾರಲ್ಲಿತ್ತು. ಸ್ವರ್ಗದ ಬಾಗಿಲು ಏನು ವಿಶೇಷ ಗುರುಗಳೇ? ಅದು ಭಗವಂತನ ಉತ್ತರಾಯಣ ಆರಂಭ ಆಗುತ್ತೆ ಅಂದರೆ ದೇವರಿಗೆ ಹಗಲು ಆರಂಭ ಆಗುತ್ತೆ ಅಂತ ಅರ್ಥ. ಹಾಗಾಗಿ ಇವತ್ತು ನಮ್ಮಾಳ್ವಾರವರು ಮತ್ತು ನಾಳೆಯಿಂದ ಯಾರ್ಯಾರ ಮನುಷ್ಯರು ಗತಿಸ್ತಾರೋ ಅವರಿಗೆಲ್ಲರಿಗೂ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋಕ್ಕೋಸ್ಕರವಾಗಿ ವಿಶೇಷವಾಗಿ ವಿಷ್ಣು ದೇವಾಲಯದಲ್ಲಿ ವೈಕುಂಠ ಏಕಾದಶಿಯಿಂದ ಸ್ವರ್ಗದ ಬಾಗಿಲು ತೆಗೆದರೆ ನಮ್ಮೂರಿನಲ್ಲಿ ಉತ್ತರಾಯಣ ಪರ್ವಕಾಲವಾದಂತಹ ನಾಳೆಯಿಂದ ಅದರ ಬಾಗಿಲು ಓಪನ್ ಆಗುತ್ತೆ. ಮೊದಲಿಗೆ ಭಗವಂತನೇ ಅಲ್ಲಿ ಹೋಗಿ ಅಲ್ಲಿ ಮಂಟಪದಲ್ಲಿ ವಿರಾಜಮಾನರಾಗಿರ್ತಾರೆ. ಅಂತಹ ಮಂಟಪದ ದರ್ಶನ, ಆ ಭಗವಂತನ ದರ್ಶನಕ್ಕೋಸ್ಕರವಾಗಿ ನೂರಾರು ಜನ ನಾಳೆ ದರ್ಶನವನ್ನು ಮಾಡ್ತಾರೆ. ಸಾವಿರಾರು ಭಕ್ತಾದಿಗಳು ಸತ್ಯದ ದರ್ಶನ ಮಾಡ್ತಾರೆ. ಆ ದಿನ ಆ ಭಗವಂತನಿಗೆ ಲಕ್ಷ ದೀಪವನ್ನು ನಾವು ಸಮರ್ಪಣೆ ಮಾಡ್ತೀವಿ. ಯಾಕಂದರೆ ಸೂರ್ಯನು ತನ್ನ ಪಥವನ್ನು ಬದಲಾಯಿಸಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಬರೋದರಿಂದ ಆ ಸೂರ್ಯನನ್ನು ಭಗವಂತನಿಗೆ ಹೇಗೆ ಅವನು ಬೆಳಕನ್ನು ಕೊಡ್ತಾನೋ ಹಾಗೆ ನಾವು ದೀಪಗಳ ಮುಖಾಂತರ ಭಗವಂತನಿಗೆ ನಮ್ಮ ಅರ್ಪಣೆಯನ್ನು ಮಾಡ್ತೀವಿ.